ಹೆಂಗ್ ಮಾತಾಡ್ತಾರೆ ಗೊತ್ತಾಗ, ಇವತ್ತು ಬಿಸಿಲು ಜಾಸ್ತಿ ಇದೆ. ಅಂಕುಲ್ ಅಂಕುಲ್ ಇದೀರಾ ಅಂಕುಲ್? ಫೋನ್ ಎತ್ಲಿ ಇರು ಫಸ್ಟ್. RCB ಟೀಮ್ ಅವರು ಬ್ಯಾಂಗ್ಳೂರ್ಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಗೆದ್ದಿರೋದು ಒಂದು ಖುಷಿ ಇದ್ರೆ, ಈ ಕಡೆ ಒಂದು ಹಿಂಗೆ ಪ್ರಾಣ ಕಳ್ಕೊಂಡಿರೋದು ಒಂದು ಬೇಜಾರಿದೆ. ಒಂದು ಹೀರೋ ಫ್ಯಾನು ಬೇಸ್ ಅಂತ ಇರ್ತಾರೆ, ಬಟ್ ನಿಮ್ ಫ್ಯಾಮಿಲಿನೂ ಇಂಪಾರ್ಟೆಂಟ್ ಅಲ್ವಾ? ಚಿಕ್ಕ ಮಗು ನೀನೇ ಬೇಕಾ? ಅದನ್ನ ಎತ್ತು ಅಂತಿದ್ರು. ಇಲ್ಲಿ ಮೇಲಿಂದ ಉಚ್ಚೆಗೆ ಚವಿದು ಬಿಡೋಣ ಭಯ ನನಗೆ. ಹಿಂಗೆ ಮನೆ ಬೇಡ ನನಗೆ, ಈ ತರ ಇದೆ ಸಾಕು. ಹಸು ಸೀಟ್ ಮನೆ, ಹಸು. ನೀನ್ ಆಡಿದಕ್ಕ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದಚ್ಚು ವ್ಲಾಗ್ಸ್. ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಏನು ಅಂತ ಹೇಳ್ಬಿಟ್ಟು. ನಮ್ಮಮ್ಮನೂ ಬಂದ್ರು. ನಮ್ಮಮ್ಮ ನೋಡಿ ಮೋಸ್ಟ್ ವಾಂಟೆಡ್ ಹೀರೋಯಿನ್. ನಮ್ ತಂಗಿನೂ ರೆಡಿ ಆಗಿದ್ದಾಳೆ. ಈಗ ನಮ್ಮ ಅಪ್ಪಂಗೋಸ್ಕರ ವೇಟಿಂಗು. ನಮ್ಮ ಅಪ್ಪ ರೆಡಿ ಆಗಿ ಬರೋದು ಸ್ವಲ್ಪ ಲೇಟು. ಅದಕ್ಕೆ ನನ್ ಕಾರ್ ಕ್ಲೀನ್ ಮಾಡಿ ಎಷ್ಟು ದಿನ ಆಗಿದೆ ನೋಡಿ, ಎಷ್ಟು ಗಲೀಜಿದೆ. ಸುಮ್ಮನೆ ಎತ್ಕೊಂಡು ಓಡಾಡ್ತಾ ಇದ್ದೀನಿ. ಕ್ಲೀನ್ ಮಾಡ್ಬೇಕು, ನಾಳೆ ಯಾವಾಗ ನಾ ಕ್ಲೀನ್ ಮಾಡ್ಬೇಕು. ನನ್ ಗಾಡಿ ಅಂದ್ರೆ ನನ್ ಸಕ್ಕತ್ ಪ್ರಾಣ ಗೈಸ್. ಅಮ್ಮ ನೋಡಿ ಅಲ್ಲಿ. ಇವ್ರ ಪ್ರೀತಿ ನೋಡಕ್ ಆಗ್ತಾ ಇಲ್ಲ ನನ್ ಕೈಯಲ್ಲಿ. ನನ್ 2 ಕಣ್ಣುಗಳು ಸಾಲ್ತಾ ಇಲ್ಲ, ಅದಕ್ಕೆ ನಿಮ್ದೊಂದ್ ಕಣ್ಣು ಹಾಕಿದೀನಿ. ಸೈಡ್ ಅಲ್ಲಿ ಬಂದೆ ಹೆಸರು ಮಾಡ್ಬಿಟ್ಟವ್ರೆ. ನಾವ್ ಬಾಯ್ ಪಡ್ಕೊಂಡೆ ಏನು ಇಲ್ಲ ಇನ್ನು. ಇವತ್ತು ಆಕ್ಚುಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇದೆ. ಬಿಸಿಲಿದೆ ಚೆನ್ನಾಗಿ. ಯಾಕೆ ಅಂದ್ರೆ ನಾನು ಇವತ್ತು ಬಿಸಿಲು ಜಾಸ್ತಿ ಐತೆ. ಅಲ್ಲಿ ಕೇಳ್ಸದ್ ಬೇಡ ಅವ್ರಿಗೆ. ಇವತ್ತು ಹೆಂಗ್ ಮಾತಾಡ್ತಾರೆ ಗೊತ್ತಾಗ, ಇವತ್ತು ಬಿಸಿಲು ಜಾಸ್ತಿ ಇದೆ. ಅಲ್ಲಿ ಕೇಳ್ಸುತ್ತಾ? ಇವತ್ತು ಬಿಸಿಲು ಜಾಸ್ತಿ ಇದೆ. ಯಾಕೆ ಅಂದ್ರೆ ನಾನು ರೋಡ್ಗೆ ಬಂದಿದ್ದೀನಿ ಅದಕ್ಕೆ. ಸೆಲ್ಫ್ ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು. 1 ವಾರ ಆಯ್ತು ರೋಡ್ಗೆ ಬಂದ್ಬಿಟ್ಟಿದ್ದೆ ನೀನ್ ಆಗ್ಲೇ. ಇಲ್ಲ ಕಾರಲ್ಲಿ ಕಾರಿಗೆ ಬಂದಿದ್ದೀನಿ. ಅಂಕುಲ್ ಅಂಕುಲ್ ಇದೀರಾ ಅಂಕುಲ್? ಫೋನ್ ಎತ್ಲಿ ಇರು ಫಸ್ಟ್, ಆಮೇಲೆ ಅಂಕುಲ್. ನೋಡಿ ನಮ್ಮ ಅಪ್ಪ ಏನು ಮಾತಾಡಲ್ಲ. ಏನಾದ್ರು ಮಾತಾಡ್ತಾರೆ ಇದ್ರೆ ಏನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾರೆ. ಇನ್ನೊಂದು, ಮೊನ್ನೆ ನಮ್ಮಪ್ಪ ಬಂಗಾರಪೇಟೆಗೆ ಹೋದಾಗ ಯಾರೋ ಒಬ್ರು ಸಬ್ಸ್ಕ್ರೈಬರ್ಸ್ ಇಟ್ಬಿಟ್ಟು ಮುನ್ರಾಜು ಅನ್ನೋರು, ಮುನ್ರಾಜು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಅವ್ರ ಫ್ಯಾಮಿಲಿ ಎಲ್ಲಾರು ನಮ್ ವಿಡಿಯೋಸ್ ನೋಡ್ತಾರಂತೆ. ಬಂಗಾರಪೇಟೆಯಲ್ಲಿ ನೋಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಬಂಗಾರಪೇಟೆ ಅಂದ್ರೆ ಅದು ನಮ್ಮೂರ್ ಬರುತ್ತೆ, ಸೊ ಅಲ್ಲಿಂದ ನೋಡ್ತಾರಲ್ಲ. ನನಗೂ ಖುಷಿ ಆಯ್ತು. ಮುನ್ರಾಜು ಸರ್ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. RCB ಟೀಮ್ ಅವರು ಬ್ಯಾಂಗ್ಳೂರ್ಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಬಂದಾಗ ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ತುಂಬಾ ಕ್ರೌಡ್ ಆಗಿ 11 ಜನ ಪ್ರಾಣ ಹೋಗಿದೆ. ಅಲ್ಲಿ 11 ಜನ ಪ್ರಾಣ ಹೋಗಿದೆ. ಇನ್ನೊಂದು 56 ಜನಕ್ಕೇನೋ ಇಂಜುರಿ ಆಗಿದೆಯಂತೆ. ಸೊ ಅದಕ್ಕೆ ಕೇಳಿ ತುಂಬಾ ಬೇಜಾರಾಯ್ತು. ಇನ್ನೊಂದು ಗೆದ್ದಿರೋದು ಒಂದು ಖುಷಿ ಇದ್ರೆ, ಈ ಕಡೆ ಒಂದು ಹಿಂಗೆ ಪ್ರಾಣ ಕಳ್ಕೊಂಡಿರೋದು ಒಂದು ಬೇಜಾರಿದೆ. ಮೈಯನ್ ಪ್ರತಿಯೊಂದು ಅಂಗಾಂಗನೂ ಇಂಪಾರ್ಟೆಂಟ್. ಕೈ, ಕಾಲು, ಕಣ್ಣು, ಮೂಗು ಪ್ರತಿಯೊಂದು ನೋಡ್ಕೊಂಡು ಮುನ್ನುಗ್ಗಿ ಅಷ್ಟೇನೆ ಹೇಳೋದು.
ಸುಮ್ನೆ ನಿಮ್ಗೂ ಫ್ಯಾಮಿಲಿ ಇರುತ್ತೆ, ಅದೆಲ್ಲಾನು ಫ್ಯಾಮಿಲಿದು ನಾವ್ ಚೆನ್ನಾಗಿದ್ರೆ ಎಲ್ರು ಚೆನ್ನಾಗಿರ್ತಾರೆ, ಅಕ್ಕಪಕ್ಕ ಜನ ಎಲ್ಲ ಚೆನ್ನಾಗಿರ್ತಾರೆ. ಅದು ಫಸ್ಟ್ ನೋಡಿ. ಸೆಲ್ಫಿ ಅಂತೂ ತಗೊಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಜಸ್ಟ್ ಹೋಗೋ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಅದೊಂದು ಲೈಕ್ ಕಮೆಂಟ್ ಏನೋ ಒಂದು ಬಂದಿರೋದು. ಎಷ್ಟು ಕ್ರೌಡ್ ಸೇರ್ತಾರೆ, ಆ ಕ್ರೌಡ್ ಅಲ್ಲಿ ಹೆಂಗೆ ಏನು ಮಕ್ಳು ಮರಿ, ಇನ್ನೊಂದು ದೊಡ್ಡವ್ರು ಅಷ್ಟೇ, ಮಕ್ಳು ಮರಿನೆಲ್ಲಾರನು ಕರ್ಕೊಂಡು ಹೋಗ್ಬಿಡ್ತೀರಾ. ಬಿಕಾಸ್ ನಾವು ದೊಡ್ಡವ್ರಿಗೆನೆ ಅಲ್ಲಿರೋ ಸಿಚುಯೇಷನ್ ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಇವಾಗ ಆಲ್ಮೋಸ್ಟ್ ಅಲ್ಲಿ ಪ್ರಾಣ ಕಳ್ಕೊಂಡಿರೋದು ಚಿಕ್ಕ ಚಿಕ್ಕ ವಯಸ್ಸು 19, 20 ಆ ತರ ವಯಸ್ಸು ಹುಡುಗರಿಗೇನೆ ಆಗಲ್ಲ. ಇನ್ನ ಚಿಕ್ಕ ಮಕ್ಕಳನ್ನ 8 ವರ್ಷ 6 ವರ್ಷ ಮಕ್ಕಳನ್ನ ಕರ್ಕೊಂಡು ಹೋಗ್ತೀರಾ. ಫ್ಯಾನ್ ಅನ್ನೋದು ಹೌದು, ಎಲ್ರಿಗೂ ಅವ್ರವ್ರದೇ ಆದಂತ ಒಂದು ಹೀರೋ ಫ್ಯಾನು ಬೇಸ್ ಅಂತ ಇರ್ತಾರೆ. ಬಟ್ ನಿಮ್ ಫ್ಯಾಮಿಲಿನೂ ಇಂಪಾರ್ಟೆಂಟ್ ಅಲ್ವಾ. ಇರೋದು ಒಂದು ಖುಷಿನ 24 hours ಅವ್ರೂ ತಗೊಳಕ್ಕಾಗಿಲ್ಲ. ಯಾಕಂದ್ರೆ ಅವ್ರಿಗೆ ಮತ್ತೆ ಈ ಬ್ಯಾಡ್ ನ್ಯೂಸಸ್ ಇದೇ ತರ ಹಿಂಗ ಆಗ್ತಿತ್ತು. ಇವಾಗ ಎಲ್ಲಿ ಬಂದಿದೀವಿ ಅಂದ್ರೆ ಬಾಮ್ಮ ಇನ್ನು ಗೈಸ್ ಇಲ್ಲಿ ನೋಡಿ, ಕರ್ನಾಡ ಗೋಟ್ ಫಾರ್ಮ್ ಹತ್ರ ಬಂದಿದೀವಿ. ಏನಕ್ಕೆ ಅಂದ್ರೆ ಒಂದು ನಮ್ಗೆ ಒಂದು KGF ಕರ್ನಾಡ ಗೋಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದಿದೀವಿ. ಇಲ್ಲಿ ಏನಕ್ಕೆ ಅಂದ್ರೆ ಒಂದ್ ಮೇಕೆ ತಗೊಳೋದಕ್ಕೋಸ್ಕರ. ಮೇಕೆ ಏನಕ್ಕೆ ತಗೊಂತ ಇದೀವಿ ಹೇಳು? ದೇವ್ರು ಊರಲ್ಲಿ ದೇವ್ರು ಮಾಡ್ತೀವಿ, ಅದಕ್ಕೋಸ್ಕರ ದೇವ್ರು ಕಡಿಯೋದಕ್ಕೋಸ್ಕರ ಮೇಕೆ ತಗೊಂತಾ ಇದ್ದೀವಿ. ಸರಿ, ಈಗ ನೋಡೋಣ ಬಾ, ಮೇಕೆ ನೋಡಕ್ ಹೋಗೋಣ ಬನ್ನಿ ಗೈಸ್. ಬೆಟ್ಟ ಹತ್ಕೊಂಡ್ ಬರೋ ತರ ಇದೆಯಾ ನಿನ್ಗೆ? ನನಗೆ ಈ ತರ ಮಾಡ್ಕೊಬೇಕಾದ್ರೆ ಸಕ್ಕತ್ ಇಷ್ಟ. ಈ ತರ ಹಿಂಗ್ ಇಟ್ಕೊಬೇಕು, ಹಿಂಗ್ ಫುಲ್ ಕುರಿಗಳು ಮೇಕೆ. ನಾನು ಇಲ್ಲೇ ಇದ್ದು ಬಿಡ್ತೀನಿ ನೋಡಿ ಹೆಂಗಿದೆ ನೋಡಿ. ನನ್ ಜೊತೆ ಬಂದ್ಬಿಟ್ಟಲ್ಲ ನಾನೇ ಏನ್ ಮಾಡ್ತಾ ಇದ್ಯಾ? ಕಾಶ್ಮೀರ ಆ ಕಡೆ ಎಲ್ಲ ಜಾಸ್ತಿ ನೀವೇನ್ ನೋಡ್ತಾ ಇದ್ದೀರಾ? ನಾನೇ ಚೆನ್ನಾಗಿದ್ದೀನಾ? ದುನಿಯೋಳ ಮೀನ ಕಣ್ಣೋಳ ಸೊಬಗೆ ಮೈ ತುಂಬಿದೆ. ಕ್ಯಾಚಿ ಇರ್ಲಿ ಅಂತ ಇಟ್ಟಿರೋದು. ಈಗ ಏನೋ ಹೆಸರಿಡ್ಬೇಕು ಅಂದ್ರೆ ಒಂದ್ಸಲ ಡಿಫ್ರೆಂಟ್ ಆಗಿರ್ಬೇಕಲ್ವಾ. ಇಡಕ್ಕಾಗಲ್ಲ. ಸೊ ಕರುನಾಡು ಗೋಟ್ ಫಾರ್ಮ್ ಅಂತ ತುಂಬಾ ಯೋಚನೆ ಮಾಡಿ ಬಟ್ ಇದು ಮಾತ್ರ ನಿಮ್ಗೆ ಒಳ್ಳೆ ಟೇಸ್ಟ್ ಸೂಪರ್. ಅದೇ ಹೇಳ್ತಾ ಇದೀನಲ್ಲ, ಮೊನ್ನೆ ನಾವು ಒಂದು ಫ್ರೆಂಡ್ಸಿಗೆಲ್ಲ ಇದು ಮಾಡಿದ್ವಿ. ಶಶಿ ನೀನ್ ಚಿಕ್ಕ ಮಗು ನೀನೇ ಬೇಕ ಮತ್ತೆ ಕೆಲವೊಬ್ರು ಗೇಟ್ ಹಾಕಿ ಅಲ್ಲೇ ಎತ್ಕೋ. ಇವಾಗ ಇಲ್ಲಿ ಬಂದಿದ್ವಲ್ಲ, ಇಲ್ಲಿಂದ ಹೋಗ್ತಾ ಇದೀವಿ. ಈಗ ಕೆಳಗಡೆ ಹೋಗ್ತಾ ಇದೀವಿ ಕೋಳಿಗಳನ್ನ ನೋಡೋದಕ್ಕೆ. ಸೊ ಇದೇನಕ್ಕೆ ಅಂದ್ರೆ ಒಂದು ಫಂಕ್ಷನ್ಗೋಸ್ಕರ ತಗೊಳೋದಕ್ಕೆ ಬಂದಿದ್ದಿಲ್ಲಿ. ನನ್ಗೂ ತುಂಬಾ ಇಷ್ಟ ಆಗೈತೆ ಈ ತರ ಫಾರ್ಮ್ ಮಾಡ್ಬೇಕು ಅಂತ. ನಮ್ ತಂಗಿಗೂ ಅಷ್ಟೇ ತುಂಬಾ ಇಷ್ಟ. ಏನ್ ಬಗೆ ಇಷ್ಟ, ಅದ್ರಲ್ಲೂ ಹಸು ಎಲ್ಲ ಇರ್ಬೇಕು, ಇಟ್ಕೋಬೇಕು, ಮೇಕೆ ಕೋಳಿ ಇವೆಲ್ಲ ಸಾಕ್ಬೇಕು. ಇದೆಲ್ಲ ಸಾಕಿದ್ ನಂಗೆ ತುಂಬಾ ಇಷ್ಟ ಈ ತರ ಫಾರ್ಮ್ ಮಾಡೋದಕ್ಕೆ. ತಗೋ ಇಟ್ಕೋ.
ಗೇಟ್ ಹಾಕ್ಬಿಡೋಣ ಆಮೇಲೆ ನನ್ನಿಂದ ನಿನ್ನಿಂದ ಯಾವ್ದಾದ್ರು ಒಂದ್ ಕೋಳಿ ಆಚೆ ಹೋಯ್ತು ಅಂದ್ರೆ ನಿನ್ನ ಇಟ್ಕೊಂಡ್ಬಿಡು ಅಂತೀವಿ. ಈ ತರ ಅಮ್ಮ ಈ ತರ ಹಿಂಗ್ ಫಾರ್ಮ್ ಮಾಡ್ಕೊಂಡ್ಬಿಟ್ರೆ ಹೆಂಗಿರುತ್ತೆ ಹೇಳು? ಚೆನ್ನಾಗಿರುತ್ತೆ. ಹಾ ಚೆನ್ನಾಗಿರುತ್ತೆ. ಇಲ್ ಮೇಲಿಂದ ಉಚ್ಚೆಗೆ ಒಯ್ದು ಬಿಡೋಣ ಭಯ ನನಗೆ. ಇಲ್ಲಿ ಮುಂಜಾ ಬರ್ತಾ ಇದೆ. ಸಕ್ಕತ್ತಾಗಿದೆ ಗೈಸ್ ಇದಂತೂ. ನನ್ಗೆ ಈ ತರ ಮಾಡ್ಬೇಕು. ನಾವ್ ಅಮ್ಮಂಗ ಒಂದ್ ಮಾಡ್ಕೊಟ್ಬಿಟ್ರೆ ನನ್ನ ಲೈಫಲ್ಲಿ ನನ್ಗೇನ್ ನಂದು ಮಂಗ್ಳಗಿಂಗ್ನೆ ಮನೆ ಬೇಡ, ನನ್ಗೆ ಈ ತರ ಇದೆ ಸಾಕು. ಹಸು ಸೀಟ್ ಮನೆ, ಹಸು ಎಲ್ಲಿ ಬರ್ಬೇಕು ಏನು ಸರ್ ಏನಿಲ್ಲ, ಇಲ್ಲ ಬ್ಯಾಂಗ್ಳೂರಲ್ಲಿ ಮಂಗನಹಳ್ಳಿ ಅಂತ ಮೇನ್ ನಮ್ದು ಪ್ಲೇಸ್ ಇರೋದು. ಬ್ಯಾಂಗ್ಳೂರು ಯೂನಿವರ್ಸಿಟಿ ಉಳ್ಳಾಳಪ್ಪನವರ ಅದ್ರ ಪಕ್ಕದಲ್ಲೇ ನೈಸ್ ರೋಡ್ ಇದೆಲ್ಲ, ನೈಸ್ ರೋಡ್ ಪಕ್ಕದಲ್ಲೇ ಮಂಗನಹಳ್ಳಿ ಅಂತ. ಸರಿ. ಸೊ ಇಲ್ಲಿಗೆ ಬಂದ್ರೆ ನೀವು ಯಾರಿಗಾದ್ರೂ ದೇವರಾಜಣ್ಣ ಫಾರ್ಮ್ ಇಲ್ಲ ಕರುನಾಡ ಗೋಡ್ ಫಾರ್ಮ್ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರು ಸೊ ಡೈರೆಕ್ಟ್ ಆಗಿ ಲೊಕೇಟ್ ಮಾಡ್ತಾರೆ ಸರ್. ಇವ್ರದ್ದು ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ, ಪ್ಲಸ್ ನಂಬರ್ ಹಾಕಿರ್ತೀನಿ. ಯಾರಿಗಾನ ಬೇಕು ಅಂದ್ರೆ ಕೋಳಿ ಆಗ್ಲಿ ಅವ್ರಿಗೆ ಫಸ್ಟೇ ಒಂದ್ಸಲಿ ಇನ್ಫಾರ್ಮ್ ಮಾಡಿ ಈ ತರ ಬರ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ರ ಯಾವ್ಯಾವ ತರ ಬೇಕು ಅಂತ ಎಲ್ಲ ಫೋನಲ್ಲಿ ಹೇಳ್ತಾರೆ. ನೀವು ಬಂದು ಒಂದ್ಸಲಿ ನೋಡಿ, ತುಂಬಾ ಚೆನ್ನಾಗಿದೆ. ಒಳ್ಳೆ ಪ್ರೈಸ್ಗೂ ಹಾಕೊಡ್ತಾರೆ. ನಮ್ ಕಡೆಯಿಂದ ಬಂದ್ರೆ ಇನ್ನೂ ಬೆಸ್ಟ್ ಡಿಸ್ಕೌಂಟೇ ಕೊಡಿ ಸರ್. ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಪಿನ್ ಮಾಡಿ ಇಟ್ಟಿರ್ತೀನಿ, ಇಲ್ಲೂ ಬರ್ತಾರೆ, ಸ್ಕ್ರೋಲ್ ಆಗ್ತಾ ಇರುತ್ತೆ ನೋಡಿ ಅವ್ರ ನಂಬರ್. ಫೋನ್ ಮಾಡ್ಕೊಂಡು ಬನ್ನಿ. ಬಾ 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 ಅಂತ ಮೇಕನ್ ಕರಿತಿದ್ಯಾ, ಅವನ್ನ ಕರಿತಿದ್ಯಾ? ಏನ್ ಮಾಡ್ತಾ ಇದೀಯ ದಶು? ಇದ್ರ ಕೂದ್ಲು ಕಟ್ ಮಾಡ್ತಾರೆ. ಕುರಿದ ಕೂದ್ಲು ಕಟ್ ಮಾಡ್ಬಿಟ್ಟು ಆದಾಗ ಮಿಷನ್ ಕಳಿಸ್ತೀವಿ ನಾವು. ಮಿಷನ್ ಕಳಿಸಿದಾದ್ಮೇಲೆ ಅಲ್ಲಿ ಮಿಷನ್ ಅಲ್ಲಿ ಕಂಬ್ಳಿ ಮಾಡ್ತಾರೆ ಆ ಕೂದಲ್. ಈ ಕೂದಲ್ ಕಂಬ್ಳಿ ಮಾಡಿದ್ರೆ ಇದು ಟಗ್ರೆನೆ, ಅದು ಟಗ್ರೆ. ಈ ಕೂದಲಲ್ಲಿ ಕಂಬ್ಳಿ ಮಾಡಿ ನೀವು ಒದ್ದುಕೊಂಡ್ರೆ ಅದ್ರಷ್ಟು ಒಳ್ಳೇದು ಬೇರೆ ಯಾವ ಕಂಬ್ಳಿಯಲ್ಲೂ ಬರಲ್ಲ. ಅಷ್ಟು ಚೆನ್ನಾಗಿರುತ್ತೆ. ಟಗರು ಬಂತು, ಟಗರು ನೀನ್ ಆಡಿದ ಕದು ಅದು ತಲೆ ಹಿಂಗ ಆಡಿಸು. ಇನ್ನೊಂದ್ಸಲ ಮಾಡಿ. ನಾಚಿಕೆ ಪಡ್ತಾ ಇತ್ತು. ಅಲ್ಲಿ ಹೋಗು ಅಂತ ಇದ್ದದು. ಅಲ್ಲಿ ಹೆಂಗ್ ನೋಡ್ತಾ ಇದ್ ನೋಡುತ್ತೆ. ಇವ್ನ್ ಯಾರು ಬಿಡ್ತಾ ಇಲ್ಲ ಅಲ್ಲಿ. ಇಲ್ಲಿ ಎದುರಿಸ್ತಾ ಇದೀಯಾ ಪ್ರಾಣಿಗಳನ್ನ? ಎಲ್ಲ ಫೈನಲ್ ಆಯ್ತು. ಮತ್ತೆ ನಾಳಿದ್ದು ಬರೋದು ಶನಿವಾರ ಬಂದು ತಗೊಂಡೋಗೋದು. ಸೊ ಶನಿವಾರ ಬಂದು ತಗೊಂಡೋಗಿ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ವಿಡಿಯೋ ಬರುತ್ತೆ, ಅದನ್ನ ನೋಡಿ. ಎಷ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜಾಯ್ನ್ ಆಗ್ತಾ ಇದೀವಿ ಅದಕ್ಕೆ. ಸೊ ಅಲ್ಲಿ ಮೀಟ್ ಆಗ್ತೀವಿ. ಸೊ ಈ ವಿಡಿಯೋ ಇಲ್ಲಿಗೆ ಅಮ್ಮನ ಕಡೆ ತೋರಿಸ್ತಾ ಈ ಸಲ ನಮ್ ಡ್ಯಾಡಿ ಅದು ಆಕ್ಚುಲಿ ಲಾಸ್ಟ್ ಟೈಮ್ ತೋರಿಸಿದ್ದು ನಮ್ಮ ಮಮ್ಮಿ ಅವ್ರ ಊರ್ದು ತೋರಿಸಿದ್ನಲ್ಲ. ಈ ಸತಿ ಡ್ಯಾಡಿ ಕಡೆ ನಾವು ಆಕ್ಚುಲಿ ಆ ದೇವಸ್ಥಾನ ತೋರಿಸಿದೀನಿ, ನಾ ಹಳೆ ವಿಡಿಯೋದಲ್ಲಿ ಇದೆ. ಬಟ್ ನಾವು ಮಾತ್ರ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿರೋದಿದೆ. ಈ ಸತಿ ಬಂದ್ಬಿಟ್ಟು ನಮ್ಮ ಡ್ಯಾಡಿ ಸೈಡ್ ಎಲ್ಲರೂ ಸ್ವಲ್ಪ ಸೇರ್ತಾ ಇದ್ದಾರೆ. ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಸೇರ್ತಿದ್ದಾರೆ. ಸೊ ಅದಕ್ಕೆ ಈ ವರ್ಷ ಅಲ್ಲಿ ಮಾಡ್ತಾ ಇದೀವಿ. ಅಲ್ಲಿ ಜಸ್ಟ್ ಇದೊಂದು ತೋರ್ಸೋಣ, ನಿಮ್ಗೂ ಗೊತ್ತಾಗ್ಲಿ. ಬ್ಯಾಂಗ್ಳೂರ್ ನಿಯರ್ ಬೈ ಅಲ್ಲಿ ಒಂದು ಒಳ್ಳೆ ಫಾರ್ಮ್ ಇದೆ. ಸೊ ಚೆನ್ನಾಗಿದೆ. ಒಳ್ಳೆ ಜನನೂ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಪ್ರತಿಯೊಂದನ್ನು ಅವರೇ ಗೈಡೆನ್ಸ್ ಕೊಟ್ಟು ಇದು ಮಾಡಿದ್ರು. ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.